ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸಂಪುಟ ವಿಸ್ತರಣೆಯಾಗಿದೆ. ಇಡೀ ದೇಶಕ್ಕೆ ನೈತಿಕತೆ ಬೋಧಿಸುವ ಕಾಂಗ್ರೆಸ್ ಸರ್ಕಾರ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಿದೆ ಎಂಬುದು ಅವರಿಗೆ ಅರಿವಿದೆಯಾ ಎಂದು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದಲ್ಲಿ 182 ಕೋಟಿ ಬಡವರಿಗೆ ಹಂಚಬೇಕಾದ ಹಣವನ್ನು ಕಡಲೆ ಮಂಡಕ್ಕಿ ಹಂಚಿದಂತೆ ಹಂಚಿಕೊಂಡವರು. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ತನಿಖೆ ಬಾಕಿ ಇದ್ದರೂ ಅಷ್ಟು ತರಾತುರಿಯಾಗಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿರುವುದು ಒಂದು ಅನೈತಿಕ ಆಯ್ಕೆ ಎಂದು ಕಿಡಿಕಾರಿದ್ದಾರೆ. ಮೊನ್ನೆ ಎರಡನೇ ಹಂತದ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಶಾಸಕ ನಾಗೇಂದ್ರ ಅವರನ್ನು ಮಂತ್ರಿಯಾಗಿ ಘೋಷಣೆ ಮಾಡಿ ಪ್ರಮಾಣವಚನವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ಇಡೀ ದೇಶಕ್ಕೆ ನೈತಿಕತೆಯನ್ನು ಬೋಧನೆ ಮಾಡುವಂಥದ್ದು ಕಾಂಗ್ರೆಸ್ಸು ಇವತ್ತು ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ಅಂತೇಳಿ ಹೇಳಿ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ಆ ಬಡವರು ದಲಿತರಿಗಾಗಿ ಮೀಸಲಿಟ್ಟಂಥ ಹಣವನ್ನು ಕಡಲೆ ಮಂಡಕ್ಕಿ ಹಂಚ್ಕೊಂಡ್ರು. ಇನ್ನೂ ಕೂಡ ಮೊಕದ್ದಮೆ ನಡೀತಾನೇ ಇದೆ. ಇಂಥ ಸಂದರ್ಭದಲ್ಲಿ ಅವಸರವಾಗಿ ಅಂಥ ವ್ಯಕ್ತಿಯನ್ನು ಪುನಃ ಕರ್ನಾಟಕ ಕ್ಯಾಬಿನೆಟಿಗೆ ತೊಗೊಂಡಿದ್ದಾರೆ. ಕರ್ನಾಟಕದ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕತೆ ಇದೆ, ಮೌಲ್ಯ ಇದೆ, ಸಾರ್ವಜನಿಕ ಜೀವನದ ಮೌಲ್ಯವಂತ ಅನೇಕ ವ್ಯಕ್ತಿಗಳು ಕರ್ನಾಟಕಕ್ಕೆ ಹೆಸರನ್ನು ಕೀರ್ತಿಯನ್ನು ತಂದಿದ್ದಾರೆ. ಇಂಥದ್ರಲ್ಲಿ ಇಂಥ ಒಂದು ಕ್ಯಾಬಿನೆಟ್ ರಚನೆ ಮಾಡುವಾಗ ಒಂದು ಅನೈತಿಕವಾಗಿರ್ತಕ್ಕಂಥ ಆಯ್ಕೆ ಇದು ಅಂತ ಅನಿಸುತ್ತೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಹಗರಣ ನಡೆದಿದ್ದು ಹೌದು ಅಂತೇಳಿ ಹೇಳಿ. ಅದರ ಮೊತ್ತ ವ್ಯತ್ಯಾಸ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ ವಿನಃ ಹಗರಣ ನಡೀಲಿಲ್ಲ ಅಂತ ಹೇಳಲಿಲ್ಲ. ಹಗರಣದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿ ಇವ್ರ ಮೇಲೆ ಇನ್ನೂ ಕೇಸ್ ನಡೀತಾ ಇದ್ದಾಗಲೇ ಪುನಃ ಹರಿಬರಿನಲ್ಲಿ ಕ್ಯಾಬಿನೆಟಿಗೆ ಸೇರಿಸ್ಕೊಂಡಿದ್ದಾರೆ. ಏನು ಹಿನ್ನೆಲೆ ಇದಕ್ಕೆ? ಹಾಗಾಗಿ ನಮ್ಮ ಜಿಲ್ಲೆಯ ಚಂದ್ರಶೇಖರ್ ಇದೇ ಹಗರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಅವ್ರ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾಯಿದೆ. ಇಂಥದ್ರಲ್ಲಿ ಅದು ನೆನಪುಗಳು ಹಸಿರಾಗಿರುವಾಗಲೇ ಕರ್ನಾಟಕ ಕ್ಯಾಬಿನೆಟಿಗೆ ತೊಗೊಂಡಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ತಕ್ಷಣ ಅವ್ರನ್ನ ಕ್ಯಾಬಿನೆಟ್ಟಿಂದ ಕೈ ಬಿಡಬೇಕು, ಒಂದು ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.